ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 13 ವಾಕ್ಯ 38 ತಿಳಿಸುವುದೇನೆಂದರೆ, ನೀನು ನನಗಾಗಿ ನಿನ್ನ ಪ್ರಾಣವನ್ನು ಕೊಡುವೆಯಾ? ಯೇಸುವಿನ ಈ ಪ್ರಶ್ನೆಯು ನಮ್ಮ ಹೃದಯದ ಆಳವಾದ ಭಾಗವನ್ನು ಮುಟ್ಟುತ್ತದೆ. ಇದು ನಮ್ಮನ್ನು ಪರೀಕ್ಷಿಸಲು ಕೇಳಲ್ಪಟ್ಟಿಲ್ಲ, ಬದಲಾಗಿ ನಮ್ಮನ್ನು ಬಹಿರಂಗಪಡಿಸಲು, ಆತನ ಮೇಲಿನ ನಮ್ಮ ಪ್ರೀತಿಯಲ್ಲಿ ನಾವು ನಿಜವಾಗಿ ಎಲ್ಲಿದ್ದೇವೆ ಎಂಬುದನ್ನು ನಮಗೆ ತೋರಿಸಲು. ಪೇತ್ರನಂತೆ ನಾವು ಆಗಾಗ್ಗೆ ನಮ್ಮ ಭಕ್ತಿಯಲ್ಲಿ ವಿಶ್ವಾಸ ಹೊಂದುತ್ತೇವೆ. ನಾವು ಹೌದು ಕರ್ತನೇ, ನಾನು ನಿನಗಾಗಿ ಎಲ್ಲವನ್ನು ಕೊಡುತ್ತೇನೆ ಎಂದು ಹೇಳಲು ಬಯಸುತ್ತೇವೆ. ಆದರೂ ಜೀವನವು ನಮ್ಮ ಪ್ರೀತಿ ಎಷ್ಟು ಸೀಮಿತವಾಗಿರಬಹುದು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಭಯ, ಕಷ್ಟ ಅಥವಾ ತ್ಯಾಗದ ಕ್ಷಣಗಳಲ್ಲಿ ನಾವು ಕೆಲವೊಮ್ಮೆ ಹಿಂದೆ ಸರಿಯುತ್ತೇವೆ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ನೀನು ನನಗಾಗಿ ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀಯಾ. ಮಾತಿನಲ್ಲಿ ಮಾತ್ರವಲ್ಲದೆ ಕ್ರಿಯೆಯಲ್ಲಿಯೂ ನಿನ್ನನ್ನು ಅನುಸರಿಸಲು ನನಗೆ ಧೈರ್ಯವನ್ನು ನೀಡಿರಿ. ತ್ಯಾಗಮಯವಾಗಿ ಪ್ರೀತಿಸಲು, ನಿಸ್ವಾರ್ಥವಾಗಿ ಸೇವೆ ಮಾಡಲು ಮತ್ತು ದೌರ್ಬಲ್ಯದಲ್ಲಿ ನಿನ್ನ ಮೇಲೆ ನಂಬಿಗಸ್ತನಾಗಿರಲು ನನಗೆ ಕಲಿಸಿರಿ. ನಿಮಗಾಗಿ ಮತ್ತು ಇತರರಿಗಾಗಿ ಪ್ರತಿದಿನ ನನ್ನ ಪ್ರಾಣವನ್ನು ಅರ್ಪಿಸಲು ನನ್ನ ಹೃದಯವನ್ನು ಬಲಪಡಿಸಿರಿ. ಆಮೆನ್.